ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ಸ್ಟೈಲ್ ವಿತ್ ಸುಪ್ರಿಯಾ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಫ್ಯೂಚರ್ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಸಂಕ್ರಾಂತಿ ಹಬ್ಬಕ್ಕೆ ವರ್ಷದ ಮೊದಲನೇ ಹಬ್ಬ. ಸೊ ಹೆಣ್ಮಕ್ಳಿಗಂತೂ ತುಂಬಾ ಖುಷಿ ಇರುತ್ತೆ ಈ ಹಬ್ಬ. ಏನಕ್ಕೆ ಅಂದರೆ ನಾವು ಎಳ್ಬೀರ್ತೀವಿ ಮನೆ ಮನೆಗೆ ಹೋಗಿ. ಸೊ ಹೇಗೆ ರೆಡಿ ಆಗೋದು ಹಬ್ಬಕ್ಕೆ ಸ್ವಲ್ಪನೇ ಟೈಮಲ್ಲಿ ಅಂತ ತೋರಿಸ್ತಾ ಇದ್ದೀನಿ ನಾನು. ಸೊ ಫಸ್ಟಲ್ಲಿ ನಾನು ಫೇಸ್ ವಾಶ್ ಮಾಡಿ ಟೋನರ್ ಅಪ್ಲೈ ಮಾಡಿದ್ದೀನಿ. ಸೊ ಟೋನರ್ ಅಪ್ಲೈ ಮಾಡಾದ್ಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ತುಂಬಾ ಇಂಪಾರ್ಟೆಂಟು. ಇವಾಗ ಬೇರೆ ವೆದರು ತುಂಬಾ ಕೋಲ್ಡ್ ಇರೋದ್ರಿಂದ ನಮ್ಮ ಸ್ಕಿನ್ನು ಬೇಗ ಸ್ವಲ್ಪ ಉಡ್ಕೊಂಡಂಗಿರುತ್ತೆ. ಸೊ ಫೌಂಡೇಶನ್ ಹಾಕಿದಾಗ ನೀಟಾಗಿ ಕೂರಲ್ಲ ಅಂತ ಹೇಳ್ತೀನಿ. ಸೊ ನಾನು ಯಾವುದೇ ರೀತಿ ಪ್ರೈಮರ್ ಏನು ಯೂಸ್ ಮಾಡ್ತಿಲ್ಲ, ಜಸ್ಟ್ ನಾನಿಲ್ಲಿ ಮಾಯ್ಶ್ಚರೈಸರ್ನ ಯೂಸ್ ಮಾಡಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಇಲ್ಲಿ ನಾನು ಮೆಬ್ಲಿಂದು ಫಿಟ್ ಮೀ ಫೌಂಡೇಶನ್ ತೊಗೊತಾ ಇದ್ದೀನಿ. ಸೊ ಸ್ವಲ್ಪ ತೊಗೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಬೋದು ಅಂತ ಹೇಳ್ತೀನಿ. ಸೊ ನಾನು ಇಲ್ಲಿ ಯಾವುದೇ ರೀತಿ ಕನ್ಸಿಲರ್ ಯೂಸ್ ಮಾಡಿ ಸ್ವಲ್ಪ ಜಾಸ್ತಿನೇ ತೊಗೊತಾ ಇದ್ದೀನಿ ಯೂಶ್ವಲಿ ನಾನು ಅಪ್ಲೈ ಮಾಡೋದಕ್ಕಿಂತ. ಸೊ ತುಂಬಾ ತೊಗೊಂಡ್ರು ಏನಂದರೆ ನೀವು ಬ್ಲೆಂಡ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಫಸ್ಟ್ ಒನ್ ಲೇಯರ್ ಅಪ್ಲೈ ಮಾಡಿ, ನೆಕ್ಸ್ಟ್ ಆಮೇಲೆ ನೀವು ಇನ್ನೊಂದು ಲೇಯರ್ ಬೇಕಾದ್ರೆ ಇನ್ನೊಂದು ಲೇಯರ್ ಅಪ್ಲೈ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇಲ್ಲಿ ನಾನು ಬ್ಯೂಟಿ ಬ್ಲೆಂಡರ್ ಬ್ರಷಲ್ಲಿ ನಾನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಫೌಂಡೇಶನ್ನ. ನೀವು ನೋಡ್ಬೋದು, ಅಂದರೆ ಫುಲ್ ಕವರೇಜ್ ಇಲ್ಲ, ಇದು ಮೀಡಿಯಮ್ ಟು ಶಿಯರ್ ಕವರೇಜ್ ಇದೆ ಅಂತ ಹೇಳ್ತೀನಿ. ಸೊ ತುಂಬಾ ಚೆನ್ನಾಗಿದೆ ಫೌಂಡೇಶನ್ ಫಿಟ್ ಮೀದು. ಸೊ ನೆಕ್ಸ್ಟ್ ಇಲ್ಲಿ ನಾನು ಮೆಬ್ಲಿನ್ ಅವ್ರದ್ದೇ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಸುಮ್ಮನೆ ತುಂಬ ಜಾಸ್ತಿ ಕಾಂಪ್ಯಾಕ್ಟ್ ಪೌಡರ್ನ ತೊಗೊಬೇಡಿ, ಸೊ ದಟ್ ಬೂದಿ ಆಗುತ್ತೆ. ಸೊ ಜಸ್ಟ್ ಏನಿದೆ ಆಯಿಲ್ ಕಂಟ್ರೋಲ್ ಆಗೋದಕ್ಕಷ್ಟೇ ಸ್ವಲ್ಪ ಜಸ್ಟ್ ನಾನು ಏನಿದೆ ಫೌಂಡೇಶನ್ ಬ್ಲೆಂಡ್ ಮಾಡಿರೋ ಬ್ರಷಲ್ಲೇ ಸ್ವಲ್ಪ ತೊಗೊಂಡು ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ಸುಮ್ಮನೆ ತುಂಬಾ ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ, ಓವರ್ ಅನಿಸುತ್ತೆ, ಅಂದರೆ ತುಂಬ ನೀವು ನೋಡ್ಬೋದು. ಇವಾಗ ನಾನು ಐ ಮೇಕಪ್ಗೆ ಒಂದು ಕಲರ್ ತೊಗೊತಾ ಇದ್ದೀನಿ. ಸೊ ಇದು ಟ್ರಾನ್ಸಿಷನ್ ಕಲರ್ ಥರ ಅಂತ ಹೇಳ್ತೀನಿ. ಸೊ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ನೀವು ನೋಡ್ಬೋದು ನಾನು ಬ್ರಷ್ ಎಷ್ಟು ದೂರದಲ್ಲಿ ಇಟ್ಕೊಂಡಿದ್ದೀನಿ, ಸೊ ದಟ್ ನೀವು ಬ್ಲೆಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಸ್ವಲ್ಪ ಹತ್ರ ಇಟ್ಕೊಂಡ್ರೆ ನಿಮಗೆ ಅಂದರೆ ಹಿಡ್ದಂಗೆ ಆಗುತ್ತೆ, ಅಂದರೆ ನೀಟಾಗಿ ಬ್ಲೆಂಡ್ ಆಗೋದಕ್ಕೆ ಆಗಲ್ಲ. ಸೊ ಒಟ್ಟಿಗೆ ತುಂಬ ಕಲರ್ ತೊಗೊಂಡು ನೀವು ಬ್ಲೆಂಡ್ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪನೇ ಕಲರ್ನ ಬಿಲ್ಡ್ ಮಾಡಿ ಅಂತ ಹೇಳ್ತೀನಿ. ಸೊ ನೋಡ್ಬೋದು ಇವಾಗ ನನ್ನ ಕಲರ್ ಸಾಕಾಗಿಲ್ಲ, ಸ್ವಲ್ಪ ತೊಗೊತಾ ಇದ್ದೀನಿ, ನೀಟಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ತುಂಬ ಕ್ರೀಸ್ ಲೈನಿಂದ ಏನಂದರೆ ತುಂಬ ಮೇಲ್ಗಡೆ ಹೋಗಬೇಡಿ ಅಂತ ಹೇಳ್ತೀನಿ, ಸೊ ದಟ್ ತುಂಬ ಚೆನ್ನಾಗಿ ಕಾಣಿಸಲ್ಲ. ನೀವು ನೋಡ್ಬೋದು ನಾನು ಯಾವ ಥರ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅಂತ ತುಂಬ ಬ್ಲೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂತ ಅಂದರೆ ಏನಿದೆ ಅದು ಐ ಶ್ಯಾಡೋ ಫಾಲೋಟ್ ಆಗೋವಂಥ ಚಾನ್ಸಸ್ ಎಲ್ಲ ಇರುತ್ತೆ, ಮತ್ತು ನಾವೇನು ಮಾಡಿರ್ತೀವಿ ಮೇಕಪ್ ಫುಲ್ಲೂ ಹೋಗಿಬಿಡತ್ತೆ. ಸೊ ನಿಧಾನಕ್ಕೆ ಟೈಮ್ ತೊಗೊಂಡು ಬ್ಲೆಂಡ್ ಮಾಡಬೇಕು. ನೀವು ನೋಡ್ಬೋದು ನಾನು ಯಾವ ಥರ ಬ್ಲೆಂಡ್ ಮಾಡ್ತಾಯಿದ್ದೀನಿ ಅಂತ. ಇದು ನಾನು ಏನು ಕಲರ್ ತೊಗೊಂಡಿದ್ದು, ನಿಮ್ಗೆ ಯಾವುದು ನಿಮ್ಮ ಡ್ರೆಸ್ ಕಲರ್ ಯಾವುದಿರುತ್ತೆ ಆ ಕಲರ್ನು ತೊಗೊಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ನಿಮಗೆ ಆ ಕಲರ್ ಇಷ್ಟ ಆಗುತ್ತೆ ಆ ಕಲರು. ನೆಕ್ಸ್ಟ್ ಇಲ್ಲಿ ನಾನು ನನ್ನ ಡ್ರೆಸ್ಸಲ್ಲಿ ಗೋಲ್ಡನ್ ಕಲರ್ ಇರೋದ್ರಿಂದ ನಾನು ಗೋಲ್ಡನ್ ಕಲರ್ದು ಐ ಶ್ಯಾಡೋ, ಗ್ಲಿಟರ್ ಐ ಶ್ಯಾಡೋ ತೊಗೊತಾ ಇದ್ದೀನಿ. ಸೊ ಇದು ಶಿಮ್ಮರಿ ಐ ಶ್ಯಾಡೋ. ನೀವು ನೋಡ್ಬೋದು ನಾನು ಯಾವ ಥರ ಪ್ಲೇಸ್ ಮಾಡ್ತಾಯಿದ್ದೀನಿ ಅಂತ. ಐ ಲಿಡ್ಡಲ್ಲಿ ನಾನು ಪ್ಲೇಸ್ ಮಾಡ್ತಾಯಿದ್ದೀನಿ ಇದನ್ನು, ಏನಿದೆ ಶಿಮ್ಮರಿ ಶೇಡ್ನ. ಸೊ ಕೈಯಲ್ಲೇ ನಾನು ಫಿಂಗರಲ್ಲೇ ಅಪ್ಲೈ ಮಾಡ್ತಾಯಿದ್ದೀನಿ. ಏನಂದರೆ ನಿಧಾನಕ್ಕೆ ನೀವು ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು 1 2 3 ಟೈಮ್ಸ್ ನೀವು ಬೇಕಾದ್ರೆ ಅಪ್ಲೈ ಮಾಡ್ತಾಯಿದ್ರು ಪರವಾಗಿಲ್ಲ. ಸುಮ್ಮನೆ ಎಲ್ಲ ಒಟ್ಟಿಗೆ ಪ್ರಾಡಕ್ಟ್ ತೊಗೊಂಡಾಗ ಏನಾಗುತ್ತೆ, ಸ್ವಲ್ಪ ಶಿಮ್ಮರಿ ಶೇಡ್ ಏನಿರುತ್ತೆ ಆ ಕಲರ್ ಜೊತೆ ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕಿಲ್ಲ, ಅಂದರೆ ಏನಂದರೆ ತುಂಬ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡತ್ತೆ. ಅವಾಗ ಎಲ್ಲ ಕಡೆನೂ ಸ್ವಲ್ಪ ತುಂಬಾ ಶೈನಿ ಥರ ಆಗಿಬಿಡತ್ತೆ. ಸೊ ಗೊತ್ತಲ್ಲ ನಿಮಗೆ, ಆ ಥರ ಅರ್ಥ ಆಯಿತು ಅಂದ್ಕೊತೀನಿ ಹೇಳಿದ್ದು. ಸೊ ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ಸೊ ಇವಾಗ ಕ್ಲಿಯರ್ ಬ್ರಷ್ ತೊಗೊಂಡು ಐ ಶ್ಯಾಡೋ ಬ್ರಷು ಜಸ್ಟ್ ಏನಿದೆ ನಂದು ಫಸ್ಟು ಟ್ರಾನ್ಸಿಷನ್ ಕಲರು ಮತ್ತು ಈ ಗ್ಲಿಟರ್ ಏನಿದೆ ಇದು ಶಿಮ್ಮರಿ ಕಲರ್ನ ಎರಡು ಜೊತೆ ಮಿಕ್ಸ್ ಆಗಬಾರ್ದು. ಬಟ್ ಏನಂತ ಅಂದರೆ ನೀಟಾಗಿ ಆಶ್ ಲೈನ್ ಏನೂ ಇರಬಾರ್ದು, ಅಂದರೆ ನಾವು ಇದು ಶಿಮ್ಮರಿ ಶೇಡ್ ಏನು ಹಾಕಿದ್ದೀನಿ ಅದೇ ಸಪ್ರೇಟು ಇದೇ ಸಪ್ರೇಟ್ ಥರ ಕಾಣಿಸ್ಬಾರ್ದು. ಸೊ ಅದಕ್ಕೆ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಕೆಳಗಡೆನೂ ನಾನು ಲೋವರ್ ಲೀಡಲ್ಲೂ ನಾನು ಇದನ್ನು ಏನಿದೆ ಟ್ರಾನ್ಸಿಷನ್ ಕಲರ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಐಲೈನರ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಐಲೈನರು ಅಷ್ಟೇ, ನೀವೇನಾರು ಈ ಥರ ಎಲ್ಲ ಐ ಶ್ಯಾಡೋ ಕ್ರಿಯೇಟ್ ಮಾಡಿದಾಗ ತುಂಬ ತಿಕ್ಕಾಗೆಲ್ಲ ಹಾಕ್ಕೊಬೇಡಿ, ಸೊ ದಟ್ ಐಗೆ ಅಷ್ಟೊಂದು ಚೆನ್ನಾಗಿ ಲುಕ್ ಬರಲ್ಲ ಅಂತ ಹೇಳ್ತೀನಿ. ಸೊ ನೀವು ಐಲೈನರ್ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ, ಬಟ್ ತುಂಬ ತಿಕ್ಕಾಗಿ ಹಾಕ್ಕೊಂಡ್ರೆ ಅಷ್ಟು ನೀವು ಐ ಶ್ಯಾಡೋ ಏನು ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಐಬ್ರೋನ ಫಿಲ್ ಮಾಡ್ಕೊಂಡು
ನೆಕ್ಸ್ಟ್ ಇಲ್ಲಿ ನಾನು ಏನಿದೆ ಮಸ್ಕಾರಾನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಮೆಬ್ಲಿನ್ ಅವ್ರದ್ದು ಮಸ್ಕಾರ. ನೆಕ್ಸ್ಟ್ ಇಲ್ಲಿ ನಾನು ಬ್ಲಷ್ನ ತೊಗೊತಾ ಇದ್ದೀನಿ, ವೆಟ್ ಆ್ಯಂಡ್ ವೈಲ್ಡ್ ಅವ್ರದ್ದು ಬ್ಲಷ್ನ. ಸೊ ಬ್ಲಷ್ ಅಪ್ಲೈ ಮಾಡ್ಬೇಕಾದ್ರೆ ಈ ಥರ ಸ್ಮೈಲ್ ಮಾಡಿ ನೀವು ಅಪ್ಲೈ ಮಾಡಿದ್ರೆ ನೀವು ಇಲ್ಲಿ ಯಾವ ಪ್ಲೇಸಿಗೆ ಬ್ಲಷ್ನ ಅಪ್ಲೈ ಮಾಡಬೇಕಂತ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಸೊ ನೀಟಾಗಿ ಬ್ಲಷ್ನ ಏನಿದೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಲಿಪ್ಸ್ಟಿಕ್ ಹಾಕ್ಕೊತಾ ಇದ್ದೀನಿ. ಲಿಪ್ಸ್ಟಿಕ್ಕು ಸ್ವಲ್ಪ ನ್ಯೂಡ್ ಕಲರ್ ಹಾಕ್ಕೊತಾ ಇದ್ದೀನಿ. ಏನಕ್ಕಂದರೆ ಐ ಮೇಕಪ್ಪು ತುಂಬಾ ಬ್ರೈಟ್ ಆಗಿರೋದ್ರಿಂದ ನಾನು ಲಿಪ್ಸ್ಟಿಕ್ನ ನ್ಯೂಡ್ ಲಿಪ್ಸ್ಟಿಕ್ ಹಾಕ್ಕೊತಾ ಇದ್ದೀನಿ. ಇಲ್ಲ ನೀವು ಐ ಮೇಕಪ್ಪು ನಿಮಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಡಾರ್ಕ್ ಆಗಿರುವಂಥ ಕಲರ್ಸು ಹಾಕ್ಕೊಬೋದು, ಅಂದರೆ ತುಂಬ ಹೆವಿ ಅಂತ ಅನಿಸುತ್ತೆ. ಸೊ ನಿಮಗೆ ಹೆವಿ ಲುಕ್ ಬೇಕು ಅಂತ ನೀವು ಡಾರ್ಕ್ ಆಗಿರೋ ಲಿಪ್ಸ್ಟಿಕ್ನ ಹಾಕ್ಕೊಬೋದು. ಸೊ ನನಗೆ ನ್ಯೂಡ್ ಕಲರ್ ಅಂದರೆ ಇಷ್ಟ, ಸೊ ಅದಕ್ಕೆ ಇದನ್ನು ಅಪ್ಲೈ ಮಾಡಿದ್ದೀನಿ. ನೀವು ನೋಡ್ಬೋದು ಈ ಮೇಕಪ್ ಲುಕ್ ಎಷ್ಟು ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ನೀವು ಕಮೆಂಟ್ ಸೆಕ್ಷನ್ ಬಂದು ಕಮೆಂಟ್ ಮಾಡಿ ಹೇಳಬೇಕು. ಸೊ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ನೀವು ಲೈಕ್ ಮಾಡಬೇಕು. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ಫ್ಯಾಮಿಲಿಗೆ ಯಾರಿಗಾದರೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂದರೆ ಅವ್ರ ಜೊತೆ ನೀವು ಆರಾಮಾಗಿ ಶೇರ್ ಮಾಡಿ ಅಂತ ಕೇಳ್ತೀನಿ. ನಾನು ನಿಮ್ಮೆಲ್ಲರೂ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.